ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೇಲ್ ಮೇಲೆ ಆಚೆ ಇರಬಹುದು, ಆದರೆ ಈಗಲೂ ದರ್ಶನ್ ಕೊಲೆ ಪ್ರಕರಣದ ಆರೋಪದಿಂದ ಮುಕ್ತರಾಗಿಲ್ಲ. ಬೇಲ್ ಸಿಕ್ಕಿದೆ. ಒಂದು ಅರ್ಥದಲ್ಲಿ ಜೋರು ಮಳೆ ಬಂದು ನಿಂತಂಥ ಪರಿಸ್ಥಿತಿ. ಜೈಲಿನ ವಾಸ ಅದಾದ ನಂತರದಲ್ಲಿ ಬೇಲ್ಗಾಗಿ ಪ್ರಹಸನ, ಬೇಲ್ ಸಿಕ್ಕಿದೆ. ಆದರೆ ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅನ್ನೋ ರೀತಿಯಲ್ಲಾಗಿದೆ ದರ್ಶನ್ ಪರಿಸ್ಥಿತಿ. ಬೇಲ್ ಸಿಕ್ತು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದಾಗಿದೆ. ಇದರ ಜೊತೆಗೆ ಮತ್ತೊಂದು ಹೊಸ ಸಂಕಷ್ಟ ದರ್ಶನ್ಗಿದೀಗ ಬಂದಿದೆ. ಏನು ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ಕಾಟೇರನ ಕೊರಳಿಗೆ ಹೊಸ ಟೆನ್ಷನ್. ಪೊಲೀಸರಿಗೆ ಗನ್ ಒಪ್ಪಿಸ್ತಾರ ದರ್ಶನ್. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಅಂಧರಾಗಿದ್ದ ದರ್ಶನ್ ಜಾಮೀನು ಪಡೆದು ಹೊರಗೆ ಬಂದಿದ್ದು ಆಗಿದೆ. ಈಗ ಅದೇ ದಚ್ಚುಗೆ ಗನ್ ಕಳೆದುಕೊಳ್ಳುವ ಹೊಸ ಟೆನ್ಷನ್ ಶುರುವಾಗಿದೆ. ಮರ್ಡರ್ ಕೇಸ್ ಆರೋಪಿಯಾಗಿರೋ ದರ್ಶನ್ ಕಡೆಯಿಂದ ಗನ್ ವಾಪಸ್ ಪಡೆದುಕೊಳ್ಳಲು ಪೊಲೀಸರು ಸ್ಕೆಚ್ ಹಾಕಿದ್ದಾರೆ. ಈ ಸಂಬಂಧ ನೋಟಿಸ್ ಅನ್ನು ಸಹ ಕೊಟ್ಟಿದ್ದಾರೆ. ಸ್ಟಾರ್ ನಟ ಆಗಿರೋ ದಚ್ಚು ಆತ್ಮರಕ್ಷಣೆಗೆ ಅಂತ ಗನ್ ಲೈಸೆನ್ಸ್ ಪಡೆದುಕೊಂಡಿದ್ರು. ಆ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನಿಮ್ಮ ಬಳಿ ಇರುವ ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಎಂದು ಪೊಲೀಸರು ನೋಟಿಸ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. 7 ದಿನಗಳ ಒಳಗೆ ಉತ್ತರ ನೀಡುವಂತೆ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆ ಮೂಲಕ ದರ್ಶನ್ಗಿದೀಗ ಗನ್ ಗಂಡಾಂತರ ಕಾಡ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲು ವಾಸವನ್ನು ಅನುಭವಿಸಿ ಬಂದಿದ್ದಾರೆ ದರ್ಶನ್. ಹಿಂದೆ ಆತ್ಮರಕ್ಷಣೆಯ ಸಲುವಾಗಿ ಪಡೆದಿದ್ರು ಈ ಗನ್. ಈಗ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋದ್ರಿಂದ ಸಹಜವಾಗಿ ಇದರ ದುರುಪಯೋಗ ಆಗಬಹುದು ಅನ್ನೋ ಒಂದು ಚಿಂತನೆ ಇದ್ದೇ ಇರುತ್ತೆ. ಕೊಲೆ ಕೇಸ್ನಲ್ಲಿ ಸಾಕ್ಷ್ಯಗಳಿಗೆ ಬೆದರಿಕೆ ಒಡ್ಡುವ ಅಪಾಯ ಕೂಡ ಇರುತ್ತೆ. ರೇಣುಕಾಸ್ವಾಮಿ ಕೇಸನ್ನು ಉಲ್ಲೇಖಿಸಿ ದರ್ಶನ್ಗೆ ನೋಟಿಸನ್ನು ಕೊಡಲಾಗಿದೆ. ಹಿಂಗೊಂದು ಕೊಲೆ ಪ್ರಕರಣದಲ್ಲಿ ನಿಮ್ಮನ್ನು ಕೂಡ ಆರೋಪಿ ಅಂತ ಹೇಳಿ ಪರಿಗಣಿಸಲಾಗಿದೆ. ನೀವು ಮರ್ಡರ್ ಮಾಡಿದ್ದೀರಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಿಮ್ಮ ಬಳಿಯಲ್ಲಿರುವ ಗನ್ ಸರೆಂಡರ್ ಮಾಡಿ ಅಂತ ಹೇಳಿ, ಗನ್ ಲೈಸೆನ್ಸ್ ಯಾಕೆ ರದ್ದುಪಡಿಸಬಾರ್ದು ನಾವು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. 7 ದಿನಗಳ ಒಳಗಾಗಿ ಇದಕ್ಕೆ ಉತ್ತರ ನೀಡದೆ ಹೋದರೆ ದರ್ಶನ್ ಗನ್ನನ್ನು ಅನಿವಾರ್ಯವಾಗಿ ಕಳೆದುಕೊಳ್ಳುವ ಅಥವಾ ಪೊಲೀಸ್ ಅಧಿಕಾರಿಗಳು ಬಂದು ಅದನ್ನು ಸೀಸ್ ಮಾಡುವ ಸಾಧ್ಯತೆ ಕೂಡ ಇದ್ದೇ ಇದೆ. ದರ್ಶನ್ಗೆ ಆಡಳಿತ ವಿಭಾಗದ ಡಿಸಿಪಿ ಪದ್ಮಿನಿ ಸಾಹು ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ದರ್ಶನ್ ಉತ್ತರಿಸುವಲ್ಲಿ ವಿಫಲರಾದರೆ ಗನ್ ಲೈಸೆನ್ಸ್ ಕೂಡ ರದ್ದಾಗೋ ಸಾಧ್ಯತೆ ಇದೆ. ಕಾದ್ ನೋಡೋಣ. 7 ದಿನಗಳ ಸಮಯಾವಕಾಶ ಇದೆ. ಪಂಡಿತರನ್ನಿಸುವಂತಹ ಲಾಯರ್ಗಳ ಸಪೋರ್ಟ್ ದರ್ಶನ್ಗಿದೆ. ಹೀಗಾಗಿ ಅವರ ಸಹಾಯವನ್ನು ಪಡ್ಕೊಂಡೇನಾದರೂ ಉತ್ತರ ಕೊಟ್ಟು ಗನ್ನನ್ನು ಲೈಸೆನ್ಸನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರ ದರ್ಶನ್? ಕಾದ್ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೇಲ್ ಮೇಲೆ ಆಚೆ ಇರಬಹುದು, ಆದರೆ ಈಗಲೂ ದರ್ಶನ್ ಕೊಲೆ ಪ್ರಕರಣದ ಆರೋಪದಿಂದ ಮುಕ್ತರಾಗಿಲ್ಲ. ಬೇಲ್ ಸಿಕ್ಕಿದೆ. ಒಂದು ಅರ್ಥದಲ್ಲಿ ಜೋರು ಮಳೆ ಬಂದು ನಿಂತಂಥ ಪರಿಸ್ಥಿತಿ. ಜೈಲಿನ ವಾಸ ಅದಾದ ನಂತರದಲ್ಲಿ ಬೇಲ್ಗಾಗಿ ಪ್ರಹಸನ, ಬೇಲ್ ಸಿಕ್ಕಿದೆ. ಆದರೆ ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅನ್ನೋ ರೀತಿಯಲ್ಲಾಗಿದೆ ದರ್ಶನ್ ಪರಿಸ್ಥಿತಿ. ಬೇಲ್ ಸಿಕ್ತು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದಾಗಿದೆ. ಇದರ ಜೊತೆಗೆ ಮತ್ತೊಂದು ಹೊಸ ಸಂಕಷ್ಟ ದರ್ಶನ್ಗಿದೀಗ ಬಂದಿದೆ. ಏನು ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ಕಾಟೇರನ ಕೊರಳಿಗೆ ಹೊಸ ಟೆನ್ಷನ್. ಪೊಲೀಸರಿಗೆ ಗನ್ ಒಪ್ಪಿಸ್ತಾರ ದರ್ಶನ್. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಅಂಧರಾಗಿದ್ದ ದರ್ಶನ್ ಜಾಮೀನು ಪಡೆದು ಹೊರಗೆ ಬಂದಿದ್ದು ಆಗಿದೆ. ಈಗ ಅದೇ ದಚ್ಚುಗೆ ಗನ್ ಕಳೆದುಕೊಳ್ಳುವ ಹೊಸ ಟೆನ್ಷನ್ ಶುರುವಾಗಿದೆ. ಮರ್ಡರ್ ಕೇಸ್ ಆರೋಪಿಯಾಗಿರೋ ದರ್ಶನ್ ಕಡೆಯಿಂದ ಗನ್ ವಾಪಸ್ ಪಡೆದುಕೊಳ್ಳಲು ಪೊಲೀಸರು ಸ್ಕೆಚ್ ಹಾಕಿದ್ದಾರೆ. ಈ ಸಂಬಂಧ ನೋಟಿಸ್ ಅನ್ನು ಸಹ ಕೊಟ್ಟಿದ್ದಾರೆ. ಸ್ಟಾರ್ ನಟ ಆಗಿರೋ ದಚ್ಚು ಆತ್ಮರಕ್ಷಣೆಗೆ ಅಂತ ಗನ್ ಲೈಸೆನ್ಸ್ ಪಡೆದುಕೊಂಡಿದ್ರು. ಆ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ.
ನಿಮ್ಮ ಬಳಿ ಇರುವ ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಎಂದು ಪೊಲೀಸರು ನೋಟಿಸ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. 7 ದಿನಗಳ ಒಳಗೆ ಉತ್ತರ ನೀಡುವಂತೆ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆ ಮೂಲಕ ದರ್ಶನ್ಗಿದೀಗ ಗನ್ ಗಂಡಾಂತರ ಕಾಡ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲು ವಾಸವನ್ನ ಅನುಭವಿಸಿ ಬಂದಿದ್ದಾರೆ ದರ್ಶನ್. ಹಿಂದೆ ಆತ್ಮರಕ್ಷಣೆಯ ಸಲುವಾಗಿ ಪಡೆದಿದ್ರು ಈ ಗನ್. ಈಗ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋದ್ರಿಂದ ಸಹಜವಾಗಿ ಇದರ ದುರುಪಯೋಗ ಆಗಬಹುದು ಅನ್ನೋ ಒಂದು ಚಿಂತನೆ ಇದ್ದೇ ಇರುತ್ತೆ. ಕೊಲೆ ಕೇಸ್ನಲ್ಲಿ ಸಾಕ್ಷ್ಯಗಳಿಗೆ ಬೆದರಿಕೆ ಒಡ್ಡುವ ಅಪಾಯ ಕೂಡ ಇರುತ್ತೆ. ರೇಣುಕಾಸ್ವಾಮಿ ಕೇಸನ್ನು ಉಲ್ಲೇಖಿಸಿ ದರ್ಶನ್ಗೆ ನೋಟಿಸನ್ನು ಕೊಡಲಾಗಿದೆ. ಹಿಂಗೊಂದು ಕೊಲೆ ಪ್ರಕರಣದಲ್ಲಿ ನಿಮ್ಮನ್ನು ಕೂಡ ಆರೋಪಿ ಅಂತ ಹೇಳಿ ಪರಿಗಣಿಸಲಾಗಿದೆ. ನೀವು ಮರ್ಡರ್ ಮಾಡಿದ್ದೀರಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಿಮ್ಮ ಬಳಿಯಲ್ಲಿರುವ ಗನ್ ಸರೆಂಡರ್ ಮಾಡಿ ಅಂತ ಹೇಳಿ, ಗನ್ ಲೈಸೆನ್ಸ್ ಯಾಕೆ ರದ್ದುಪಡಿಸಬಾರ್ದು ನಾವು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. 7 ದಿನಗಳ ಒಳಗಾಗಿ ಇದಕ್ಕೆ ಉತ್ತರ ನೀಡದೆ ಹೋದರೆ ದರ್ಶನ್ ಗನ್ನನ್ನು ಅನಿವಾರ್ಯವಾಗಿ ಕಳೆದುಕೊಳ್ಳುವ ಅಥವಾ ಪೊಲೀಸ್ ಅಧಿಕಾರಿಗಳು ಬಂದು ಅದನ್ನು ಸೀಸ್ ಮಾಡುವ ಸಾಧ್ಯತೆ ಕೂಡ ಇದ್ದೇ ಇದೆ. ದರ್ಶನ್ಗೆ ಆಡಳಿತ ವಿಭಾಗದ DCP ಪದ್ಮಿನಿ ಸಾಹು ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ದರ್ಶನ್ ಉತ್ತರಿಸುವಲ್ಲಿ ವಿಫಲರಾದರೆ ಗನ್ ಲೈಸೆನ್ಸ್ ಕೂಡ ರದ್ದಾಗೋ ಸಾಧ್ಯತೆ ಇದೆ. ಕಾದು ನೋಡೋಣ. 7 ದಿನಗಳ ಸಮಯಾವಕಾಶ ಇದೆ. ಪಂಡಿತರನ್ನಿಸುವಂತಹ ಲಾಯರ್ಗಳ ಸಪೋರ್ಟ್ ದರ್ಶನ್ಗಿದೆ. ಹೀಗಾಗಿ ಅವರ ಸಹಾಯವನ್ನು ಪಡ್ಕೊಂಡು ಏನಾದರೂ ಉತ್ತರ ಕೊಟ್ಟು ಗನ್ನನ್ನು ಲೈಸೆನ್ಸನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರಾ ದರ್ಶನ್? ಕಾದು ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೇಲ್ ಮೇಲೆ ಆಚೆ ಇರಬಹುದು, ಆದರೆ ಈಗಲೂ ದರ್ಶನ್ ಕೊಲೆ ಪ್ರಕರಣದ ಆರೋಪದಿಂದ ಮುಕ್ತರಾಗಿಲ್ಲ. ಬೇಲ್ ಸಿಕ್ಕಿದೆ. ಒಂದು ಅರ್ಥದಲ್ಲಿ ಜೋರು ಮಳೆ ಬಂದು ನಿಂತಂಥ ಪರಿಸ್ಥಿತಿ. ಜೈಲಿನ ವಾಸ ಅದಾದ ನಂತರದಲ್ಲಿ ಬೇಲ್ಗಾಗಿ ಪ್ರಹಸನ, ಬೇಲ್ ಸಿಕ್ಕಿದೆ. ಆದರೆ ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅನ್ನೋ ರೀತಿಯಲ್ಲಾಗಿದೆ ದರ್ಶನ್ ಪರಿಸ್ಥಿತಿ. ಬೇಲ್ ಸಿಕ್ತು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದಾಗಿದೆ. ಇದರ ಜೊತೆಗೆ ಮತ್ತೊಂದು ಹೊಸ ಸಂಕಷ್ಟ ದರ್ಶನ್ಗಿದೀಗ ಬಂದಿದೆ. ಏನು ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ಕಾಟೇರನ ಕೊರಳಿಗೆ ಹೊಸ ಟೆನ್ಷನ್. ಪೊಲೀಸರಿಗೆ ಗನ್ ಒಪ್ಪಿಸ್ತಾರ ದರ್ಶನ್? ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಅಂಧರಾಗಿದ್ದ ದರ್ಶನ್ ಜಾಮೀನು ಪಡೆದು ಹೊರಗೆ ಬಂದಿದ್ದು ಆಗಿದೆ. ಈಗ ಅದೇ ದಚ್ಚುಗೆ ಗನ್ ಕಳೆದುಕೊಳ್ಳುವ ಹೊಸ ಟೆನ್ಷನ್ ಶುರುವಾಗಿದೆ. ಮರ್ಡರ್ ಕೇಸ್ ಆರೋಪಿಯಾಗಿರೋ ದರ್ಶನ್ ಕಡೆಯಿಂದ ಗನ್ ವಾಪಸ್ ಪಡೆದುಕೊಳ್ಳಲು ಪೊಲೀಸರು ಸ್ಕೆಚ್ ಹಾಕಿದ್ದಾರೆ. ಈ ಸಂಬಂಧ ನೋಟಿಸ್ ಅನ್ನು ಸಹ ಕೊಟ್ಟಿದ್ದಾರೆ. ಸ್ಟಾರ್ ನಟ ಆಗಿರೋ ದಚ್ಚು ಆತ್ಮರಕ್ಷಣೆಗೆ ಅಂತ ಗನ್ ಲೈಸೆನ್ಸ್ ಪಡೆದುಕೊಂಡಿದ್ರು. ಆ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ.